ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಓರಿಯೋದಿಂದ ಪಡ್ಡು ಮತ್ತು ಇಡ್ಲಿನ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನಿಲ್ಲಿ 15 ಓರಿಯೋ ಬಿಸ್ಕೆಟ್ನ ತೊಗೊಂಡಿದ್ದೀನಿ. ಅದನ್ನು ನಾನಿವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತೀನಿ. ಇಲ್ಲಿ ಓರಿಯೋ ಬದಲಾಗಿ ಬೇರೆ ಯಾವುದಾದ್ರೂ ಬಿಸ್ಕೆಟ್ನು ತೊಗೋಬೋದು. ಇದು ಪೌಡ್ರ್ ಆದಮೇಲೆ ಇದಕ್ಕೆ ಅರ್ಧ ಸ್ಪೂನು ಬೇಕಿಂಗ್ ಪೌಡರು, ಹಾಗೆಯೇ 2 ಸ್ಪೂನು ಮೈದಾ ಹಿಟ್ಟು, ಹಾಗೆಯೇ 2 ಸ್ಪೂನು ಸಕ್ಕರೆನ ತಗೊಂಡು ಪುನಃ ಪೌಡ್ರ್ ಮಾಡ್ಕೊಳ್ತೀನಿ. ಇದು ಪೌಡ್ರ್ ಆದಮೇಲೆ ಇನ್ನೊಂದು ಬೌಲ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಅರ್ಧ ಬೌಲ್ ಆಗುವಷ್ಟು ಹಾಲನ್ನು ತಗೊಂಡು ಅದನ್ನು ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡಿಕೊಂಡು ಈ ಕನ್ಸಿಸ್ಟೆನ್ಸಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ಹಿಟ್ಟು ರೆಡಿ ಆದಮೇಲೆ ನಾನಿಲ್ಲಿ ಪಡ್ಡು ಪಾತ್ರೆಗೆ ಎಣ್ಣೆ ಎಲ್ಲ ಸವರಿಬಿಟ್ಟು ಈಗ ಸ್ಪೂನಿಂದ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಎಲ್ಲದಕ್ಕೂ ಹಾಕಿದ ಮೇಲೆ ನಾನಿಲ್ಲಿ ಡೈರಿ ಮಿಲ್ಕ್ ಚಾಕ್ಲೇಟನ್ನು ತಗೊಂಡಿದ್ದೀನಿ. ಮೇಲ್ಗಡೆ ಈ ಥರ ಒಂದೊಂದೇ ಚಾಕ್ಲೇಟನ್ನು ಹಾಕ್ಕೊಳ್ತೀನಿ. ಈ ಥರ ಎಲ್ಲ ಹಾಕಿದ ಮೇಲೆ ಅದನ್ನು ಸ್ವಲ್ಪ ಇದು ಹಿಟ್ಟಿಂದ ಕವರ್ ಮಾಡ್ಕೊಳ್ತೀನಿ. ಇದನ್ನು ಸಣ್ಣ ಊರಿನಲ್ಲೇ ಒಂದು 10 ಮಿನಿಟ್ಸು ಮುಚ್ಚಿ ಬೇಯಿಸಿದರೆ ಪಡ್ಡು ರೆಡಿ ಆಗುತ್ತೆ. ಮಕ್ಕಳಿಗೆ ಲಂಚ್ ಬಾಕ್ಸು ಇಲ್ಲ ಸ್ನ್ಯಾಕ್ಸಿಗೆ ಕೊಡ್ಬೋದು. ತುಂಬ ಈಸಿಯಾಗಿ ಮಾಡ್ಕೋಬೋದು. ಇವಾಗ ಅದೇ ಹಿಟ್ಟು ಉಳಿದಿರೋದ್ರಲ್ಲೇ ನಾನು ಸುಮ್ಮನೆ ಇಡ್ಲಿ ಮಾಡೋದು ತೋರಿಸ್ಲಿಕ್ಕೆ ಈಗ 2 ಬೌಲಿಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅದೇ ಪ್ರೊಸೀಜರು ಹೀಗೆ ಹಾಕಿಬಿಟ್ಟು ಮೇಲ್ಗಡೆ ಚಾಕ್ಲೇಟ್ ಹಾಕಿ ಹೀಗೆ ಮುಚ್ಚಿ ಆಮೇಲೆ ಒಂದು ದೋಸೆ ಹಂಚನ್ನು ಒಂದು 10 ಮಿನಿಟ್ಸು ಬಿಸಿ ಮಾಡಿ ಆದಮೇಲೆ ಈ ಥರ ಒಂದು ಪ್ಯಾನ್ ಇಟ್ಬಿಟ್ಟು ಬೌಲನ್ನ ಅದರೊಳಗಡೆ ಇಟ್ಟು ಇದು ಅಷ್ಟೇ ಒಂದು 10 ನಿಮಿಷ ಸಣ್ಣ ಊರಿನಲ್ಲೇ ಬೇಯಿಸ್ಕೊಂಡ್ರೆ ಇಡ್ಲಿ ರೆಡಿ ಆಗುತ್ತೆ. ತುಂಬ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಈಸಿಯಾಗಿಯೂ ಮಾಡ್ಕೊಳ್ಬೋದು. ಎಷ್ಟು ಮೆತ್ತಗೆ ಬಂದಿದೆ. ಈ ಥರ ಬಿಸಿಯಾದ ಓರಿಯೋ ಇಡ್ಲಿ ರೆಡಿಯಾಗಿದೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.